ಪ್ರಶ್ನೆ 1. ಸಹರಾ ಮರುಭೂಮಿಯು ಯಾವ ಖಂಡದಲ್ಲಿದೆ? ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ಯುರೋಪ್. ಸರಿಯಾದ ಉತ್ತರವನ್ನು ಗುರುತಿಸಿ. ಬಿ ಆಫ್ರಿಕಾ ಸರಿಯಾದ ಉತ್ತರ. ಪ್ರಶ್ನೆ 2. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಎ ಬಾರ್ಲಿ ಮತ್ತು ಜೋಳ, ಬಿ ಸಿರಿಧಾನ್ಯಗಳು, ಸಿ ಭತ್ತ, ಡಿ ಗೋಧಿ. ಸರಿಯಾದ ಉತ್ತರವನ್ನು ಗುರುತಿಸಿ. ಸಿ ಭತ್ತ ಸರಿಯಾದ ಉತ್ತರ. ಪ್ರಶ್ನೆ 3. ಸಾಂಚಿ ಸ್ತೂಪವು ಯಾವ ಸ್ಥಳದ ಬಳಿಯಲ್ಲಿದೆ? ಎ ಗಯಾ, ಬಿ ಭೂಪಾಲ, ಸಿ ವಾರಣಾಸಿ, ಡಿ ವಿಜಯಪುರ. ಸರಿಯಾದ ಉತ್ತರವನ್ನು ಗುರುತಿಸಿ. ಬಿ ಭೂಪಾಲ ಸರಿಯಾದ ಉತ್ತರ. 4ನೇ ಪ್ರಶ್ನೆ. ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಡ್ಯಾಶ್ ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ. ಎ ಶೇಕಡ 86, ಬಿ ಶೇಕಡ 50, ಸಿ ಶೇಕಡ 22, ಡಿ ಶೇಕಡ 100. ಸರಿಯಾದ ಉತ್ತರವನ್ನು ಗುರುತಿಸಿ. ಎ ಶೇಕಡ 86 ಸರಿಯಾದ ಉತ್ತರ. 5ನೇ ಪ್ರಶ್ನೆ. ಪ್ರಸಿದ್ಧ ರಾಕ್ ಗಾರ್ಡನ್ ಯಾವ ನಗರದಲ್ಲಿದೆ? ಎ ಜೈಪುರ, ಬಿ ಲಕ್ನೋ, ಸಿ ಶಿಮ್ಲಾ, ಡಿ ಚಂಡೀಗಢ. ಸರಿಯಾದ ಉತ್ತರವನ್ನು ಗುರುತಿಸಿ. ಡಿ ಚಂಡೀಗಢ ಸರಿಯಾದ ಉತ್ತರ. 6ನೇ ಪ್ರಶ್ನೆ. ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ. ಎ ಕೀವುಗಳೇಕ, ಬಿ ಪ್ರತಿವಿಷ, ಸಿ ಪ್ರತಿಜನಕ, ಡಿ ಪ್ರತಿಜೀವಕ. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಎ ಕೀವುಗಳೇಕ. 7ನೇ ಪ್ರಶ್ನೆ. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ಎ ಕಲ್ಲಿದ್ದಲು, ಬಿ ಖನಿಜ ತೈಲ, ಸಿ ನೈಸರ್ಗಿಕ ಅನಿಲ, ಡಿ ಯುರೇನಿಯಂ. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಎ ಕಲ್ಲಿದ್ದಲು. 8ನೇ ಪ್ರಶ್ನೆ. ಭಾರತದಲ್ಲಿನ ಅತಿ ಪುರಾತನ ಬೆಟ್ಟ ಸಾಲುಗಳು? ಅರಾವಳಿ ಬೆಟ್ಟ ಸಾಲುಗಳು, ವಿಂಧ್ಯ ಬೆಟ್ಟ ಸಾಲುಗಳು, ಸಾತ್ಪುರ ಬೆಟ್ಟ ಸಾಲುಗಳು, ನೀಲಗಿರಿ ಬೆಟ್ಟ ಸಾಲುಗಳು. ಸರಿಯಾದ ಉತ್ತರವನ್ನು ಗುರುತಿಸಿ. ಎ ಅರಾವಳಿ ಬೆಟ್ಟ ಸಾಲುಗಳು ಸರಿಯಾದ ಉತ್ತರ. 9ನೇ ಪ್ರಶ್ನೆ. ಈ ಕೆಳಕಂಡವುಗಳಲ್ಲಿ ಮನುಷ್ಯನಿಗೆ ವೈರಸ್ನಿಂದ ಬರುವ ರೋಗ ಯಾವುದು? ಎ ಮಂಗನಬಾವು, ಬಿ ಪ್ಲೇಗ್, ಸಿ ಕಾಲರಾ, ಡಿ ವರಂಗಿ ರೋಗ, ಸೈಫಿಲಿಸ್. ಸರಿಯಾದ ಉತ್ತರವನ್ನು ಗುರುತಿಸಿ. ಎ ಮಂಗನಬಾವು ಸರಿಯಾದ ಉತ್ತರ. 10ನೇ ಪ್ರಶ್ನೆ. ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ? ಎ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್, ಬಿ ಪಿವೋಟಲ್ ಜಾಯಿಂಟ್, ಸಿ ಹಿಂಜ್ ಜಾಯಿಂಟ್, ಡಿ ಫಿಕ್ಸ್ಡ್ ಜಾಯಿಂಟ್. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಬಿ ಪಿವೋಟಲ್ ಜಾಯಿಂಟ್. 11ನೇ ಪ್ರಶ್ನೆ. ಅಸ್ಕಾರ್ಬಿಕ್ ಆಸಿಡ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಬಿ ವಿಟಮಿನ್ ಸಿ. 12ನೇ ಪ್ರಶ್ನೆ. ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ? ಎ ಎಲೆ, ಬಿ ಕಾಂಡ, ಸಿ ಬೇರು, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಬಿ ಕಾಂಡ. 13ನೆಯ ಪ್ರಶ್ನೆ. ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು? ಎ ಮೈಕೋಬ್ಯಾಕ್ಟೀರಿಯಂ, ಬಿ ಆಸ್ಪರ್ಜಿಲ್ಲಸ್, ಸಿ ರಾಬ್ಡೋವೈರಸ್, ಡಿ HIV.
ಸರಿಯಾದ ಉತ್ತರವನ್ನು ಗುರುತಿಸಿ. ಎ ಮೈಕ್ರೋಬ್ಯಾಕ್ಟೀರಿಯಂ ಸರಿಯಾದ ಉತ್ತರ. 14ನೇ ಪ್ರಶ್ನೆ, ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ಎ ವೆಕ್ಟರ್, ಬಿ ಟ್ರಾನ್ಸ್ಮಿಟರ್, ಸಿ ಡ್ರೋನ್ಸ್, ಡಿ ಕಂಡಕ್ಟರ್. ಸರಿಯಾದ ಉತ್ತರವನ್ನು ಗುರುತಿಸಿ. ಎ ವೆಕ್ಟರ್ ಸರಿಯಾದ ಉತ್ತರ. 15ನೇ ಪ್ರಶ್ನೆ, MRI ಇದರ ವಿಸ್ತೃತ ರೂಪವೇನು? ಎ ಮೀಟರ್ಡ್ ರೆಸೊನಾನ್ಸ್ ಇಮೇಜಿಂಗ್, ಬಿ ಮ್ಯಾಗ್ನೆಟಿಕ್ ರೆಸೊನಾನ್ಸ್ ಇಮೇಜಿಂಗ್, ಸಿ ಮ್ಯಾಗ್ನೆಟಿಕ್ ರಿಯಾಕ್ಷನ್ ಇಮೇಜಿಂಗ್, ಡಿ ಮೀಟರ್ಡ್ ರಿಯಾಕ್ಷನ್ ಇಮೇಜಿಂಗ್. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಬಿ ಮ್ಯಾಗ್ನೆಟಿಕ್ ರೆಸೊನಾನ್ಸ್ ಇಮೇಜಿಂಗ್. 16ನೇ ಪ್ರಶ್ನೆ, ಈ ಕೆಳಗಂಡುಗಳಲ್ಲಿ ಯಾವುದು ಪ್ರತಿರೋಧಕಗಳನ್ನು ಉತ್ಪಾದಿಸುತ್ತದೆ? ಎ ಎಸಿನೋಫಿಲ್, ಬಿ ಮೊನೋಸೈಟ್, ಸಿ ಬಾಸೋಫಿಲ್, ಡಿ ಲಿಂಫೋಸೈಟ್. ಸರಿಯಾದ ಉತ್ತರವನ್ನು ಗುರುತಿಸಿ. ಡಿ ಲಿಂಫೋಸೈಟ್ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಪಾಲಿಥಿನ್ ಅನ್ನು ಉತ್ಪಾದಿಸಲು ಬೇಕಾಗುವ ವಸ್ತು ಯಾವುದು? ಎ ಈಥಿನ್, ಬಿ ಎಥಿಲೀನ್, ಸಿ ಈಥೈಲ್ ಆಲ್ಕೋಹಾಲ್, ಡಿ ಈಥೀನ್. ಬಿ ಎಥಿಲೀನ್ ಸರಿಯಾದ ಉತ್ತರ. 18ನೆಯ ಪ್ರಶ್ನೆ, ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ? ಎ ಸಕ್ಕರೆ, ಬಿ ಸೋಡಿಯಂ ಕ್ಲೋರೈಡ್, ಸಿ ಕ್ಯಾಲ್ಸಿಯಂ ಫಾಸ್ಫರೈಟ್, ಡಿ ಪೊಟ್ಯಾಷಿಯಂ ಕ್ಲೋರೈಡ್. ಸರಿಯಾದ ಉತ್ತರವನ್ನು ಗುರುತಿಸಿ. ಬಿ ಸೋಡಿಯಂ ಕ್ಲೋರೈಡ್ ಅನ್ನು ಕಳೆದುಕೊಳ್ಳುತ್ತದೆ. 19ನೇ ಪ್ರಶ್ನೆ, ಕಾಫಿ ಮತ್ತು ಟೀ ಪಾನೀಯಗಳಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು? ಎ ನಿಕೋಟಿನ್, ಬಿ ಕ್ಲೋರೋಫಿಲ್, ಸಿ ಕೆಫೆನ್, ಡಿ ಆಸ್ಪಿರಿನ್. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಸಿ ಕೆಫಿನ್ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ಗ್ರಾಫೈಟ್ ರಾಡುಗಳನ್ನು ಅಣುವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶವೇನು? ಎ ಯುರೇನಿಯಂನೊಂದಿಗೆ ವರ್ತಿಸಿ ಶಕ್ತಿ ಬಿಡುಗಡೆ ಮಾಡುವುದು, ಬಿ ನ್ಯೂಟ್ರಾನ್ಗಳ ಉತ್ಪತ್ತಿ, ಸಿ ಅಣು ವಿದಳನ ಕ್ರಿಯೆಯನ್ನು ಪ್ರಚೋದಿಸುತ್ತದೆ, ಡಿ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸುತ್ತದೆ. ಸರಿಯಾದ ಉತ್ತರವನ್ನು ಗುರುತಿಸಿ. ಡಿ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸುತ್ತದೆ. ಸರಿಯಾದ ಉತ್ತರ. ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ವಿಡಿಯೋಗಳು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಅತಿ ಮಹತ್ವವಾದಂತಹ ಒಂದು ಪ್ರಶ್ನೋತ್ತರಗಳಾಗಿವೆ. ಇವುಗಳನ್ನು ಪೂರ್ತಿ ವಿಡಿಯೋ ನೋಡೋದ್ರ ಮೂಲಕ ಇದರ ಉಪಯೋಗವನ್ನು ಎಲ್ಲ ನಮ್ಮ ಸ್ನೇಹಿತ ಬಳಗದವರು ಪಡ್ಕೋಬೇಕು ಅಂತ ಹೇಳಿ ನನ್ನ ಒಂದು ಇಚ್ಛೆ. ಕಾರಣ ನಮ್ಮ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಇದರ ಕುರಿತು ಮಾಹಿತಿಯನ್ನು ನೀಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೇರೇಪಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಧನ್ಯವಾದಗಳು.